ನಮಸ್ಕಾರ ವಿಶ್ವಬಂಧುಗಳೇ. ವಿಶ್ವಬಂಧು ಯೂಟ್ಯೂಬ್ ವಿಶ್ವಬಂಧು ಜಯಶ್ರೀ ಯೂಟ್ಯೂಬ್ ಚಾನಲ್ಗೆ ಎಂದಿನಂತೆ ತಮಗೆ ಆಧಾರದ ಸ್ವಾಗತ. ನಾನು ಜಯಶ್ರೀ ಡಿ ಹಿರೇಮಠ ಅಂತ. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಂತ ಭಾವಿಸ್ತೇನೆ. ಇವತ್ತು ನನ್ನ ಪರಿಚಯ ಅಂದರೆ, ನನ್ನ ಹೆಸರು ಜಯಶ್ರೀ ಅಂತ, ಉತ್ತರ ಕರ್ನಾಟಕದಿಂದ ಕೊಪ್ಪಳ ಜಿಲ್ಲೆಯಿಂದ ಮಾತಾಡ್ತಾ ಇರೋದು. ಯಾಕೆ ಇವರು ತಮ್ಮ ವಿಳಾಸನ ಹೇಳ್ತಾ ಇದ್ದಾರೆ ಇವತ್ತಂದರೆ, ಅದಕ್ಕೆ ಕಾರಣ ಇದೆ. ಇಲ್ಲಿವರೆಗೂ ನಾನು ನಮ್ಮ ಭಾಗದ ಒಂದು ಅಂದರೆ ನಾವು ಕೆಲವೊಂದು ಮನೆಯಲ್ಲಿ ಇದ್ಕೊಂಡೇ ನಾನು ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತಿದ್ದೆ. ಈಗ ನೆಕ್ಸ್ಟ್ ಇವತ್ತಿನ ದಿವಸ ಏನಂದರೆ ಬೆಂಗಳೂರಿನ ಒಂದು ವಿಷಯವನ್ನು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಏನು ಅಂತಂದರೆ, ಆಸರೆ ರುದ್ರಾಶ್ರಮ ಅಂತ ತಮಗೆಲ್ಲ ಗೊತ್ತಿರ್ಬೋದು. ತುಂಬ ಜನರಿಗೆ ಗೊತ್ತು. ಸುಮಾರು 12-14 ವರ್ಷಗಳಿಂದ ಆಶ್ರಮನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದರ ಮಾಲೀಕರಾದಂಥ ಜಯರಾಜ್ ನಾಯ್ಡು ಮತ್ತು ಅವರ ಶ್ರೀಮತಿ ಮಂಜುಳಾ ದಂಪತಿಗಳಿಬ್ಬರು ಈ ಒಂದು ಆಶ್ರಮನ ನಡೆಸ್ತಾ ಇದ್ದಾರೆ. ಇವತ್ತು ಅವರಿಗೆ ಒಂದು ಗಂಭೀರವಾದಂಥ ಆರೋಪ ಸೋಷಿಯಲ್ ಮೀಡಿಯಾದಲ್ಲಿ ಹರಿದು ಬರ್ತಾ ಇದೆ. ಇಂತಹ ಅಪವಾದಗಳು ಕೆಲವೊಂದು ಸಹಜ. ಒಳ್ಳೆ ಕೆಲಸ ಮಾಡಿದಾಗ ವಿಘ್ನಗಳು ನೂರಾರು ಅಂತಾರಲ್ಲ, ಆ ವಿಘ್ನಗಳು ಬಂದೇ ಬರುತ್ತೆ. ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದೇ ಅವರು ಮುನ್ನಡೀತಿದ್ರು, ಸಮಸ್ಯೆಗಳನ್ನು ಫೇಸ್ ಮಾಡ್ತಿದ್ರು. ಆದರೆ ಇವಾಗ ಏನಂದರೆ, ಅವ್ರು ಹೇಳೋದ ಪ್ರಕಾರ ಒಂದು ಆಶ್ರಮವನ್ನು ಮುಚ್ಚಬೇಕು ಅನ್ನೋ ಕುತಂತ್ರ ಇದೆ ಅಂತ ಹೇಳ್ತಾ ಇದ್ದಾರೆ. ಆಶ್ರಮ ಮುಚ್ಚಿದ್ರೆ ಯಾರಿಗೆ ಲಾಸು? ಅಲ್ಲಿ ಯಾರು ವಾಸವಾಗಿರ್ತಾರೋ, ಕಷ್ಟದಲ್ಲಿರೋಂಥವ್ರು, ವಯಸ್ಸಾದವರು, ಅಂಗವಿಕಲರು, ವೃದ್ಧರು, ಬುದ್ಧಿಮಾಂದರು, ಕಾಯಿಲೆ ಇರೋಂಥವ್ರು, ಅವರಿಗೆ ತೊಂದರೆ ಆಗುತ್ತೆ. ಯಾಕಂದರೆ ಒಂದು ಕಡೆ ಅಡ್ಜಸ್ಟ್ ಆದಮೇಲೆ ಅದು ನಮ್ಮ ಮನೆ ಅಂದ್ಕೊಂಡಿರ್ತಾರೆ ಮತ್ತು ಅವರು ಛಿದ್ರ ಆಗ್ತಾರೆ ಆಶ್ರಮ ಕ್ಲೋಸ್ ಮಾಡಿದರೆ. ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡಬೇಕು ಅಂತೆ. ಆ ಪ್ರತ್ಯಕ್ಷ ಕಾಣ್ಲಾರ್ದೇ ಯಾರೋ ಒಬ್ಬರು ಹೇಳಿದರು ಅಂತ ಒಂದು ವಿಡಿಯೋ ಮಾಡಿಬಿಡೋದು. ವಿಡಿಯೋ ಮಾಡ್ಬೇಕಾದ್ರೆ ಯೂಟ್ಯೂಬ್ನಲ್ಲಿ ನಾವು ಬೇಕಾದ್ ಮಾಡ್ಬೋದು. ಒಳ್ಳೇದು ಮಾಡ್ಬೋದು, ಕೆಟ್ಟದ್ದು ಮಾಡ್ಬೋದು, ಕ್ರಿಯೇಟ್ ಮಾಡ್ಬೋದು, ಎಡಿಟ್ ಮಾಡಿ ಕ್ರಿಯೇಟ್ ಮಾಡ್ಬೋದು. ಆ ಥರ ಅದನ್ನು ಯಾವುದಕ್ಕೆ ಬಳಸಬೇಕು ಅದಕ್ಕೆ ಬಳಸಬೇಕು. ಅದು ಬಿಟ್ಟು ನಾವು ಬೇರೆ ಬೇರೆ ಒಬ್ಬ ವ್ಯಕ್ತಿಗೆ ಅಪವಾದ ಕೊಡುವಂಥ ಒಂದು ವಿಷಯನ ಮಾತಾಡಿದರೆ ಎಷ್ಟರ ಮಟ್ಟಿಗೆ ಸರಿ ಇದು? ನನಗೇನು ಅವ್ರ ಸಂಬಂಧಿಕರಲ್ಲ, ಅವ್ರ ಪರವಾಗಿ ನೀವು ಮಾತಾಡ್ತೀರಾ ಅಂತ, ಯಾಕೆ ಮಾತಾಡ್ತೀರಾ ಅಂತ ಕೇಳ್ಬೋದು. ನನಗೇನು ಅವ್ರ ಸಂಬಂಧಿಕರಲ್ಲ, ಇವತ್ತಿನವರೆಗೂ ಅವ್ರ ಪರಿಚಯ ಇಲ್ಲ ನನಗೆ. ಅವರ ಒಂದು ವಿಡಿಯೋಗಳನ್ನು ನಾನು ನೋಡ್ತಾ ಬರ್ತಿದ್ದೀನಿ. ಅವರ ಆಶ್ರಮದ ಬಗ್ಗೆ ನಾನು ಭಾಳ ವರ್ಷಗಳಿಂದ ನಾನು ಆ ವಿಡಿಯೋಗಳನ್ನು ನೋಡ್ತಿದ್ದೀನಿ. ಹೀಗಾಗಿ ಅವರ ಬಗ್ಗೆ ಒಂದು ಪರಿಚಯ ಇದೆ, ಅವರ ಕುಟುಂಬದ ಬಗ್ಗೆ. ಇವತ್ತು ಒಬ್ಬ ಲೇಡೀಸ್ ಹೇಳಿದರು ವಿಡಿಯೋದಲ್ಲಿ, ಜನ ಕೊಟ್ಟಂಥ ಒಂದು ದುಡ್ಡಿನಿಂದ ಇವರು ಲೈಫ್ ಲೀಡ್ ಮಾಡ್ತಿದ್ದಾರೆ, ಇನೋವಾ ಕಾರ್ನಲ್ಲಿ ಓಡಾಡ್ತಾರೆ, ರೆಸಾರ್ಟ್ ಮಾಡಿದ್ದಾರೆ ಮತ್ತು ಅವರ ಹೆಂಡತಿ ಒಳ್ಳೊಳ್ಳೆ ಬಟ್ಟೆ ಅಂದರೆ ರೇಷ್ಮೆ ಸೀರೆನೇ ಉಡ್ತಾರೆ ಅಂತ ಹೇಳಿದರು. ಯಾಕೆ ಆಶ್ರಮ ಮಾಡಿದವರು ರೇಷ್ಮೆ ಸೀರೆ ಉಡಬಾರ್ದು, ಕಾರ್ನಲ್ಲಿ ಓಡಾಡಬಾರ್ದು ಅಂತ ಏನಾದರೂ ರೂಲ್ಸ್ ಇದೆಯಾ? ಅಂದರೆ ಕೆಲವೇ ವ್ಯಕ್ತಿಗಳಿಗೆ ಮಾತ್ರ ಅದು ಸೀಮಿತನ? ಕಾರ್ನಲ್ಲಿ ಓಡಾಡೋದು, ಒಳ್ಳೆ ಕಾರ್ನಲ್ಲಿ ಓಡಾಡೋದು, ಒಳ್ಳೆ ಬಟ್ಟೆಗಳನ್ನು ಉಡೋದು ಅಂದರೆ ಆಶ್ರಮದವರು ಅಂದರೆ ಅಷ್ಟು ಕೀಳನ? ಅವರಿಗೆ ಒಂದು ಜೀವನ, ಅವರಿಗೆ ಒಂದು ಆಸೆ ಆಕಾಂಕ್ಷೆಗಳು ಇರಲ್ಲ? ಇನೋವಾ ಕಾರ್ನಲ್ಲಿ ಎಷ್ಟು ಜನ ತಿರುಗಾಡ್ತಾ ಇಲ್ಲ. ಆಶ್ರಮ ಮಾಡಿದರಷ್ಟೇ ಇನೋವಾ ಕಾರ್ನಲ್ಲಿ ತಿರುಗಾಡ್ತಾರ ಜನರ ದುಡ್ಡಿನಿಂದ. ಇನೋವಾ ಕಾರ್ನಲ್ಲಿ, BMW ಕಾರ್ನಲ್ಲಿ ತಿರುಗಾಡಿದವರೆಲ್ಲರೂ ಕಷ್ಟಪಟ್ಟು ಬೆವರು ಸುರಿಸಿ ಕಾರ್ನಲ್ಲಿ ಓಡಾಡ್ತಾರ? ಸಾಧ್ಯನೇ ಇಲ್ಲ. ಕಷ್ಟಪಟ್ಟು ಬೆವರು ಸುರಿಸಿ ದುಡಿಯುವಂಥವ್ರು ಕಾರ್ನಲ್ಲಿ, ದೊಡ್ಡ ದೊಡ್ಡ ಕಾರ್ನಲ್ಲಿ, ಮಾಮೂಲಿ ಕಾರ್ನಲ್ಲಿ ಓಡಾಡಬಹುದು, ಲೋನ್ ಕೊಡ್ತಾರೆ, ಏನೋ ಮಾಡ್ತಾರೆ. ಆದರೆ ಅಂಥ ಒಂದು ಲಕ್ಸುರಿ ಲೈಫನ್ನು ಲೀಡ್ ಮಾಡೋಕ್ಕಾಗುತ್ತಾ? ಕಷ್ಟಪಟ್ಟು ಬೆವರು ಸುರಿಸಿ ಕೆಲಸ ಮಾಡೋರು ಸಾಧ್ಯನೇ ಇಲ್ಲ. ಈ ಕೆಲಸ ಆಶ್ರಮ ಇಲ್ಲ ಅಂತಂದರೆ ಆಶ್ರಮ ಮಾಡದೇ ಇದ್ದರೆ ಬೇರೆ ಕೆಲಸದಲ್ಲಿ ಕೂಡ ಮಾಡಿ ಅವರು ಓಡಾಡಬಹುದು. ಜನರ ದುಡ್ಡಿಂದನೇ ಮಾಡಬೇಕಂತೇನಿಲ್ಲ. ಆಶ್ರಮ ಕಟ್ಟಬೇಕಾದ್ರೆ ಒಂದು ಒಳ್ಳೆಯ ಉದ್ದೇಶದಿಂದ ಕಟ್ಟಿದ್ದಾರೆ ಅಂತ ನನಗನ್ಸುತ್ತೆ. ಯಾಕಂದರೆ ಜಯರಾಜ್ ನಾಯ್ಡು ಅವರು ಅಂಗವಿಕಲರು, ಅವರು ಕೂಡ ಒಂದು ಸಂಬಂಧಗಳಿಂದ ದೂರ ಬಂದು, ಇವರು ಮಂಜುಳಾ ಅವರು ಹುಟ್ಟುತ್ತಾ ಅನಾಥೆ, ಯಾರೋ ಬಂದು ಜೋಪಾನ ಮಾಡಿ ಬೆಳೆದಂಥವ್ರು ಅವರು. ಹೀಗಾಗಿ ನಾವು 4 ಜನಕ್ಕೆ ಆಶ್ರಯ ಕೊಡಬೇಕನ್ನೋ ಉದ್ದೇಶಕ್ಕೆ, ಒಳ್ಳೆಯ ಉದ್ದೇಶಕ್ಕಾಗಿ ಆಶ್ರಮ ಮಾಡಿದ್ದೀವಿ ಅಂತ ಅವ್ರು ಹೇಳಿದ್ದು. ಇವತ್ತಿಗೂ ಕೂಡ ಯಾರಾದರೂ ಇವತ್ತು ಆಶ್ರಮ ಮಾಡಬೇಕು, ಜೀವನ ಮಾಡಬೇಕು ಅಂತಿಲ್ಲ.
ಅದನ್ನ ಬಿಟ್ಟು ಜೀವನ ಮಾಡಿ ಅವರು ಕೂಡ ಒಳ್ಳೆ ಲೈಫನ್ನು ಲೀಡ್ ಮಾಡ್ಬೋದು. ಅದಕ್ಕೆ ದಯವಿಟ್ಟು ಯಾರ ಬಗ್ಗೆನ ಮಾತಾಡಬೇಕಾದ್ರೆ ಒಂದು 10 ಸಾರಿ 100 ಸಾರಿ ವಿಚಾರ ಮಾಡಿ ಮಾತಾಡಬೇಕು. ಅವ್ರ ಮನಸ್ಸಿಗೆ ಏನು ನೋವಾಗುತ್ತೆ. ಇವತ್ತು ಆಶ್ರಮದಲ್ಲಿ ಎಲ್ಲ ರೀತಿ ಜನ ಇರ್ತಾರೆ. ಆಶ್ರಮಕ್ಕೆ ಬರ್ಬೇಕಾದ್ರೆ ಚೆನ್ನಾಗಿರೋರು ಯಾರೂ ಬರಲ್ಲ. ಎಲ್ಲ ಮೀರಿದಂಥವ್ರು ಅಲ್ಲಿ ಬಂದಿರೋದು. ಅಂದರೆ ಕಾಯಿಲೆ ಇದ್ದಂಥವ್ರು, ವಯಸ್ಸಾದವರು, ಅಂಗವಿಕಲರು ಇರ್ಬೋದು, ಬುದ್ಧಿಮಾಂದ್ಯರು ಇರ್ಬೋದು. ಅವರು ಯಾರನ್ನು ನೋಡಿಕೊಳ್ಳಾರ್ದ ಹೊರಗಡೆ ತಳ್ಳಿದಂಥ ವ್ಯಕ್ತಿಗಳನ್ನೇ ಆಶ್ರಮಕ್ಕೆ ಬರೋದು. ಅಂಥ ವ್ಯಕ್ತಿಗಳನ್ನೇ ಅವ್ರು ಕರ್ಕೊಂಬಂದು ಅಲ್ಲಿ ಜೋಪಾನ ಮಾಡೋದು. ಸ್ಟೇಷನ್ ಕಡೆಯಿಂದ ಲೆಟ್ರ್ ತೊಗೊಂಬರೋದು, ಬಿಡೋದು. ಅಷ್ಟು 100 ಕೆಲಸಗಳ ಮಾಡಿದ್ದು, ಒಳ್ಳೆ ಕೆಲಸ ಮಾಡಿದ್ದು ಕಣ್ಣಿಗೆ ಕಾಣಲಿಲ್ಲ, ಮರೆತು ಬಿಡ್ತಾರೆ ಜನಗಳು. ಆದರೆ ಒಂದೇ ಒಂದು ಕೆಟ್ಟದಾಗಿ ಮಾತಾಡಿದ್ದ ವಿಡಿಯೋನ ಜನರ ಮೇಲೆ ಕೆಟ್ಟದ್ದು ಯಾವತ್ತಿಗೂ ಬೇಗ ಪರಿಣಾಮ ಬೀರುತ್ತಂತೆ. ಒಳ್ಳೆಯದು ಸಾಕಷ್ಟು ಟೈಮ್ ಬೇಕು. ಒಳ್ಳೆ ಕೆಲಸ ಮಾಡಬೇಕಾದ್ರೆ, ಒಳ್ಳೆಯದ ಬಗ್ಗೆ ಪ್ರಚಾರ ಆಗಬೇಕಾದ್ರೆ ಟೈಮ್ ಹಿಡಿಯುತ್ತೆ. ಇಷ್ಟೆಲ್ಲ ನಾವು ಮಾತಾಡ್ತೀವಿ, ಅಯ್ಯೋ ಆಶ್ರಮ ಜನರದ್ದು ಕೊಟ್ಟ ದೇಣಿಗೆಯಿಂದ ಅವರು ಒಳ್ಳೆ ಲೈಫ್ ಇದು ಮಾಡ್ತಾರೆ, ಹಾಗೆ ಹಿಂಗೆ ಇವರೆಲ್ಲ ಸಾಕಷ್ಟು ಮುಂದುವರೆದಾರೆ, ಹಂಗೆ ಹಿಂಗೆ ಅಂತೇಳಿ. ಆದರೆ ಅವರಷ್ಟೆಲ್ಲ ಮಾತಾಡ್ತಾರಲ್ಲ, ಆಶ್ರಮಕ್ಕೆ ಬಂದು 1 ದಿವಸ ಅಥವಾ 4 ದಿವಸ ಆ ರೋಗಿಗಳ ಹತ್ರ ಆ ವಾತಾವರಣದಲ್ಲಿ ಇದ್ದು, ಅವ್ರ ಜೊತೆ ಇದ್ದು ಅವ್ರ ಸೇವೆ ಮಾಡಿಬಿಡಂತ ಹೇಳ್ರಿ ನೋಡೋಣ. ಹುಟ್ಟಿಸಿದ ಅಪ್ಪ ಅಮ್ಮನ ಸೇವೆ ಮಾಡೋಕ್ಕೆ ಇಲ್ಲ ಈ ಗತಿ, ಇನ್ನು ಬೇರೆ ಕಂಡವ್ರ ಸೇವೆ ಮಾಡೋಕ್ಕಾಗತ್ತಾ? ನಮ್ಮನ್ನು ನಾವು ನೋಡ್ಕೊಳಕ್ಕೆ ಕಷ್ಟ. ಇವಾಗ ಮಾತಾಡೋದಷ್ಟು ಭಾಳ ಈಸಿ, ಆದರೆ ಪ್ರಾಕ್ಟಿಕಲ್ ಆಗಿ ನೋಡಿದಾಗ ಭಾಳ ಕಷ್ಟ ಇದೆ. ಒಬ್ಬ ವ್ಯಕ್ತಿನ ಜೋಪಾನ ಮಾಡಬೇಕಾದ್ರೆ ಸುಮ್ಮನೆ ಆಗಲ್ಲ. ಅದೇ ಒಬ್ಬ ಸಂಬಂಧಿಕರ ಮನೆ